ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಫ್ಯಾಷನ್ ಹೆವೆನ್. ಇವತ್ತು ನಾವು ವೀಟ್ ಬೀಡ್ ಯೂಸ್ ಮಾಡಿಕೊಂಡು ಒಂದು ಬ್ಯೂಟಿಫುಲ್ ಆಗಿರೋಂಥ ಕ್ರೋಶೆ ಡಿಸೈನ್ ಮಾಡುವ. ಅದಕ್ಕೆ 6 ಎಳೆ ದಾರ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈ ಥರ ವೀಟ್ ಬೀಡ್ಸ್, ಇದರಲ್ಲಿ ಟ್ವಿಸ್ಟೆಡ್ ವೀಟ್ ಬೀಡ್ಸು ಬರ್ತದೆ. ನೀವು ಯಾವುದು ಈ ಥರ ಲಾಂಗ್ ಇರೋದು ಯಾವ ಟೈಪದ್ದು ಬೇಕಾದರೂ ಹಾಕ್ಬೋದು. ಆಮೇಲೆ ಕುಚ್ಚು ಹಾಕಲಿಕ್ಕೆ ಸರಿ ಥ್ರೆಡ್, ಆಮೇಲೆ ಇದು 110 ಇದೆ, ಸೊ ಕುಚ್ಚು ಹಾಕಲಿಕ್ಕೆ ಥ್ರೆಡ್. ಈಗ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಹೀಗೆ ಇದು ಸಾರಿ ಅಂದ್ಕೊಳ್ಳಿ, ಇಲ್ಲಿ ಸ್ವಲ್ಪ ಬಿಟ್ಟು, ಇದು 10 ನಂಬರ್ ನೀಡಲ್ ತೊಗೊಂಡಿದ್ದೇನೆ ನಾನು. ಹೀಗೆ ತಂದು ಟೈಟ್ ಮಾಡಿ ಇಲ್ಲಿ ಲಾಕ್ ಮಾಡಬೇಕು. ಇಲ್ಲಿ ಲಾಕ್ ಮಾಡಿ ಆದಮೇಲೆ ಮತ್ತೆ ಇನ್ನೊಂದು ಸಲ ತಗೊಂಡು ಇನ್ನೊಂದು ಸಲ ಲಾಕ್ ಮಾಡಬೇಕು. ಇಲ್ಲಿ ಲಾಕ್ ಮಾಡಿ ಆದಮೇಲೆ ಚೈನ್ ಹಾಕ್ಕೊಳ್ಬೇಕು. 1 ಚೈನ್, 2 ಚೈನ್ ಹಾಕಿದ ಮೇಲೆ ನೀಡಲ್ ಮೇಲೆ ದಾರನ ತಗೊಂಡು ಇಲ್ಲಿ ಇದರ ಪಕ್ಕವೇ ಥ್ರೆಡ್ ತಗೊಂಡು ಎರಡರಲ್ಲಿ ಒಂದು ಸಲ ತಗೊಂಡು ಒಂದು ಕಂಬನ ಮಾಡಬೇಕು. ಮತ್ತು ದಾರನ ಸ್ವಲ್ಪ ಮೇಲೆ ಎತ್ಕೊಂಡು ಬೀಟ್ನ ತಗೊಂಡು ಇದರೊಳಗೆ ಹಾಕಿ ಬೀಡ್ ಲಾಕ್ ಮಾಡಿದ ಮೇಲೆ ನೀಡಲ್ ಮೇಲೆ ಥ್ರೆಡ್ ತಗೊಂಡು ಈ ಚೈನ್ ಮತ್ತು ಇಲ್ಲಿ 2 ಚೈನ್ ಮತ್ತು ಇಲ್ಲೊಂದು ಕಂಬ ಹಾಕಿದ್ದೇವೆ, ಅದರ ಮಧ್ಯದಲ್ಲಿ ಒಂದು ಗ್ಯಾಪ್ ಉಂಟು. ಆ ಮಧ್ಯದ ಗ್ಯಾಪ್ನಲ್ಲಿ ನಾವು ತಗೊಂಡೋಗಿ ಥ್ರೆಡ್ನ ತಂದು ಎರಡರಲ್ಲಿ ಒಂದು ಸಲ ತೆಗಿಬೇಕು. ಒಂದು ಕಂಬ ಆಯಿತು. ಹೀಗೆ 5 ಕಂಬಗಳನ್ನ ನಾವು ಇಲ್ಲಿಂದ ಈ ಹೋಳೊಳಗಡೆ ಹಾಕಿ ಮಾಡಬೇಕು. ನೀಡರೊಳಗೆ ದಾರ ತಗೊಂಡು ಇಲ್ಲಿ ಗ್ಯಾಪ್ ಇದೆ, ಅಲ್ಲಿ ತಗೊಂಡು ಎರಡರಲ್ಲಿ ಒಂದು 2 ಆಯಿತು. ನಾಲ್ಕು, ಇಲ್ಲಿ ನಾನೀಗ 5 ಕಂಬಗಳನ್ನ ಹಾಕಿದ್ದೇನೆ. ಇಲ್ಲಿ ನಾವು ಡೈರೆಕ್ಟ್ ಲಾಕ್ ಮಾಡಬಾರ್ದು. ದಾರನ ಸ್ವಲ್ಪ ಮೇಲೆ ಕೆತ್ತಿ ಇನ್ನೊಂದು ವೀಟ್ ಬೀಡ್ ತಗೊಂಡು ಇದರೊಳಗೆ ಹಾಕಿ ಬೀಡ್ ಲಾಕ್ ಮಾಡಿಬಿಟ್ಟು ಇದನ್ನು ನಾವು ವಿ ಶೇಪ್ ಬರೋ ಥರ ನಾವಿಲ್ಲಿಗೆ ಲಾಕ್ ಮಾಡಬೇಕು. ಸ್ವಲ್ಪ ಲೂಸ್ ಕಾಣ್ತದೆ, ಮತ್ತೆ ಮಾಡ್ತಾ ಅದು ಟೈಟ್ ಆಗ್ತದೆ. ಇಲ್ಲಿ ನಾವು ಹೀಗೆ ಒಂದು ಅರ್ಧ ಇಂಚಿಗಿಂತ ಸ್ವಲ್ಪ ಜಾಸ್ತಿ ತಗೊಂಡು ಮುಂದೆ ತಗೊಂಡು ಇಲ್ಲಿಗೆ ನಾವು ಲಾಕ್ ಮಾಡಬೇಕು. ಇಲ್ಲಿ ಲಾಕ್ ಮಾಡಿದ ಮೇಲೆ ಇಲ್ಲಿ ವಿ ಶೇಪ್ ಬಂತು ನೋಡಿ. ಹೀಗೆ ಇಲ್ಲಿ ಲಾಕ್ ಮಾಡಿದ ಮೇಲೆ ಮತ್ತೆ ವಾಪಸ್ ಚೈನ್ಗಳನ್ನ ತಗೊಳ್ಬೇಕು. 1 2 3 ಚೈನ ತಗೊಂಡು ಸ್ವಲ್ಪ ಸಾರಿನ ಸ್ವಲ್ಪ ಹಿಂದಕ್ಕೆ ಮಾಡಿ ಇಲ್ಲಿ ನಾವು ಫಸ್ಟ್ನೇ ಕಂಬದ ಮೇಲೆ ಒಂದು ಗ್ಯಾಪ್ ಕಾಣ್ತದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ 5 ಕಂಬ ಹಾಕಿದ್ದು 5 ಕಂಬದ್ದು ಗುರ್ತ ಕಾಣ್ತದೆ. ಸೊ ಈ ಹೋಲ್ ಒಳಗಡೆ ನಾವು ಇದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ವಾಪಸ್ ಸೀರೆನ ಉಲ್ಟಾ ತಿರುಗಿಸಿ ವಾಪಸ್ ಒಂದು ಬೀಡನ್ನು ಹಾಕಬೇಕು.
ಹೀಗೆ ಬೀಡ್ ಹಾಕಿ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿದ ಮೇಲೆ ವಾಪಸ್ ನೀಡ್ಲಲ್ಲಿ ಥ್ರೆಡ್ ತಗೊಂಡು ಈ ಬೀಡ್ಸ್ ಹಿಂದೆ ಇರುವಂಥ ಒಂದು ಕಂಬ ಇದೆ ನೋಡಿ, ಇಲ್ಲಿ ಚೈನ್ ಹಾಕಿದ್ದೇವಲ್ಲ, ಇದು ಚೈನ್ ಹಾಕಿದ ಜಾಗಕ್ಕೆ ನಾವು ಹಾಕಿ ಎರಡರಲ್ಲಿ ಒಂದು ಕಂಬ ಆಯಿತು. ಇಲ್ಲಿ ಹೇಗೆ ಮಾಡಿದ್ದೇವೆ ಅದೇ ರೀತಿ 5 ಕಂಬಗಳನ್ನು ಹಾಕ್ತಾ ಹೋಗಬೇಕು. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನೀವು ಕಂಟಿನ್ಯೂ ನೋಡ್ತಾ ಇದ್ದರೆ ನಿಮಗೆ ಒಂದು ಐಡಿಯಾ ಬರ್ತದೆ. ಈಗ 3 ಕಂಬ ಆಯಿತು. ವಾಪಸ್ ನೀಡ್ಲ್ ಮೇಲೆ ಥ್ರೆಡ್ ತಗೊಂಡು ಇಲ್ಲಿಂದ ತಗೊಂಡು ಎರಡರಲ್ಲಿ ಒಂದು ಮಾಡಿ ಎರಡರಲ್ಲಿ ಒಂದು ಮಾಡಬೇಕು. ಈಗ ಇಲ್ಲಿ 5 ಕಂಬಗಳು ಆಯಿತು. ಇಲ್ಲಿ ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ವಾಪಸ್ ನಾವು ಫಸ್ಟಿಗೆ ಹೇಗೆ ಮಾಡಿದ್ದೇವೆ ಇದು ಹೇಗೆ ಮಾಡಿದ್ದೇವೆ ಅದೇ ರೀತಿ ಇದು ಎಷ್ಟು ಗ್ಯಾಪಲ್ಲಿ ನಾವು ಲಾಕ್ ಮಾಡಿದ್ದೇವೆ ಅದೇ ಥರ ಇದನ್ನು ಇಲ್ಲಿ ಲಾಕ್ ಮಾಡಬೇಕು. ಇಷ್ಟೇ ಗ್ಯಾಪ್ ಕೊಟ್ಟು ಲಾಕ್ ಮಾಡಬೇಕು. ಇಲ್ಲಿ ನಾವು ಕುಚ್ಚು ಹಾಕಬೇಕಾದ್ರೆ ಕುಚ್ಚು ಹಾಕಲಿಕ್ಕೆ ಸ್ಪೇಸ್ ಬಿಡ್ಬೋದು. ಈಗ ನಾನು 3, 6, 8 ಆದಮೇಲೆ ನಾನು ಕುಚ್ಚು ಹಾಕಲಿಕ್ಕೆ ಸ್ಪೇಸ್ ಬಿಡ್ತೇನೆ. ಅದಕ್ಕೆ 2 ಚೈನ್ ಹಾಕಿ ಇಲ್ಲಿ ಡೈರೆಕ್ಟ್ ಲಾಕ್ ಮಾಡಬೇಡಿ, ಬೀಡ್ಸ್ ಹಾಕಬೇಡಿ. 1 ಚೈನು 2 ಚೈನ್ ಹಾಕಿದ ಮೇಲೆ ಮತ್ತೆ ಬೀಡ್ಸ್ ಹಾಕಿಕೊಳ್ಳಿ. ಬೀಡ್ಸ್ ಹಾಕಿ ಲಾಕ್ ಮಾಡಿಕೊಂಡು ಮತ್ತೆ ಎಲ್ಲಿ ಬರ್ತದಲ್ಲಿ ನೋಡಿ ಲಾಕ್ ಮಾಡಿ. ಇಲ್ಲಿ 8 ಹಾಕಿದ್ದೇವಲ್ಲ ಅದೇ ರೀತಿ ಇಲ್ಲಿ ಕೂಡ ನಾವು 8 ಹಾಕಿ ಇಲ್ಲಿ ನಾವು ಲಾಕ್ ಮಾಡಿಕೊಳ್ಳುವ. ಇಲ್ಲಿ ಹೀಗೆ ಲಾಕ್ ಮಾಡಿ ಇಲ್ಲಿ 2 ಸಲ ಲಾಕ್ ಮಾಡಿಕೊಳ್ಬೋದು. ಲಾಕ್ ಮಾಡಿದ ಮೇಲೆ ಇಲ್ಲಿ ನಾವು 1 ಚೈನ 2 ಚೈನ 3 ಚೈನ್ ಹಾಕಿ ಸ್ವಲ್ಪ ದಾರನ ಮೇಲೆ ತಗೊಂಡು ಸ್ವಲ್ಪ ಎಕ್ಸ್ಟ್ರಾ ಅದು ಬಿಚ್ಕೊಳ್ಬಾರ್ದು ಅಂತೇಳಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಥ್ರೆಡ್ನ ತಗೊಂಡು ಇದನ್ನು ಹೀಗೆ ಹೇಳ್ಕೊಂಡ್ರೆ ಇದು ಲಾಕ್ ಆಯಿತು. ಇದನ್ನು ಹೀಗೆ ಕಟ್ ಮಾಡಿಬಿಟ್ಟು ಇದು ಫ್ಯಾಬ್ರಿಕ್ ಗ್ಲೂ, ಇದು ಯಾವುದೇ ಥ್ರೆಡ್ ಶಾಪಲ್ಲಿ ಸಿಗ್ತದೆ. ಇದನ್ನು ಹೀಗೆ ಸ್ವಲ್ಪ ಹಿಂದೆ ತಿರುಗಿಸಿ ಇಲ್ಲಿಗೆ ಸ್ವಲ್ಪ ಗಮ್ ಹಾಕಿ ಹೀಗೆ ಬಿಡಿ. ಇದು ಈಗ ಡಿಸೈನ್ ಹೀಗೆ ಕಾಣ್ತದೆ. ಕುಚ್ಚು ಹಾಕಿದ ಮೇಲೆ ನಮಗೆ ಹೀಗೆ ಕಾಣ್ತದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. Please subscribe my channel, like, share and comment. Thank you.